ಗೈಸ್ ನಿಮಗೆ ಅನ್ನೋನ್ ನಂಬರಿಂದ ಯಾರೋ ದುಡ್ಡು ಬರುತ್ತೆ ಅವರು ವಾಪಸ್ ಹಾಕಿ ಅಂತ ನಿಮ್ಮನ್ನ ಕೇಳ್ತಾರೆ. ಸೊ ನೀವು ಸಡನ್ನಾಗಿ ವಾಪಸ್ ಹಾಕುವಾಗ ನಿಮಗೆ ಯೋಚನೆ ಬರುತ್ತೆ ಎಲ್ಲಿ ನಮಗೆ ಸ್ಕ್ಯಾಮ್ ಆಗೋಗುತ್ತೋ, ಎಲ್ಲಿ ಹ್ಯಾಕರ್ಸ್ ಏನಾದ್ರು ಮಾಡಿಬಿಡ್ತಾರೋ ಅಂತ, ಓಕೆನಾ. ಬಟ್ ನಾನು ನಿಮ್ಗೆ ಒಂದು ಸೂಪರ್ ಆಗಿರೋ ವೆಬ್ಸೈಟ್ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಹೋಗ್ಬಿಟ್ಟು ನೀವು ಅವ್ರ ನಂಬರ್ ಹಾಕಿದ್ರೆ ಸಾಕು, ಅವ್ರು ಯಾವುದೇ ರೀತಿಯ ಸ್ಕ್ಯಾಮರ ಅಥವಾ ಟ್ರಸ್ಟೆಡ್ ಒನ್ನ ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ. ಯಾವುದಾದ್ರು ವೆಬ್ಸೈಟ್ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಲೈಕ್ನ ಮಾಡೋದು ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್ ಫಸ್ಟೇ ನೀವು ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ NCCRP ಅಂತ ಸರ್ಚ್ ಮಾಡಿ. ಗೈಸ್ ನಿಮಗೆ ಕಾಣಿಸಿದೆಯಲ್ಲ ಮೊದಲ ವೆಬ್ಸೈಟು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಿಪೋರ್ಟ್ ಆನ್ ಚೆಕ್ ಸಸ್ಪೆಕ್ಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸಸ್ಪೆಕ್ಟ್ ರೆಪಾಸಿಟರಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಚೆಕ್ ಸಸ್ಪೆಕ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಅವರ ಮೊಬೈಲ್ ನಂಬರ್ನ ಅಥವಾ ಇಮೇಲ್, ಸೋಷಿಯಲ್ ಮೀಡಿಯಾ, ಬ್ಯಾಂಕ್ ಅಕೌಂಟ್, UPI, ಸೊ ಇಷ್ಟರಲ್ಲಿ ಏನಾದರೂ ನಿಮ್ಗೆ ಡೌಟ್ ಇತ್ತು ಅಂದರೆ, ಎಕ್ಸಾಂಪಲ್ ಅವ್ರದ್ದು ಮೊಬೈಲ್ ನಂಬರ್ ಬಂದಿರ್ತಾರೆ ಮೊಬೈಲ್ ನಂಬರಿಂದ. ಸೊ ಅವ್ರ ಮೊಬೈಲ್ ನಂಬರ್ ಹಾಕೋರು ಗೊತ್ತಾಗ್ಬಿಡುತ್ತೆ ಸ್ಕ್ಯಾಮ್ ಆಗಿದೆಯಾ ಇಲ್ವಾ, ಯಾರಿಗಾರು ಬೇರೆಯವ್ರಿಗೆ ಅಂತ ಗೊತ್ತಾಗುತ್ತೆ. ಅಥವಾ ಇಮೇಲಿಂದ ಅವ್ರ ಇಮೇಲ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತಲೂ ಕೂಡ ತಿಳ್ಕೊಬೋದು. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಒಳಗೆ ಗೊತ್ತಾಗುತ್ತೆ, ಬ್ಯಾಂಕ್ ಅಕೌಂಟಲ್ಲಿ ಗೊತ್ತಾಗುತ್ತೆ, UPI ID ಗೊತ್ತಾಗುತ್ತೆ. ಸೊ ನೀವು ಇಲ್ಲಿ ಮೊಬೈಲ್ ನಂಬರ್ ಚೆಕ್ ಮಾಡಬೇಕಂದ್ರೆ ಅವರೊಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಕೊಡುವ ಕ್ಯಾಪ್ಚರ್ನ ಇಲ್ಲಿ ಎಂಟರ್ ಮಾಡೋಕ್ಕಾಗುತ್ತೆ, ಓಕೆನಾ. ಸೊ ಈಗ ಮೊಬೈಲ್ ನಂಬರ್ ಮತ್ತು ಕ್ಯಾಪ್ಚರ್ನ ಎಂಟರ್ ಮಾಡ್ತೀನಿ. ಗೈಸ್ ನೋಡ್ಬೋದು, ನಾನು ಸರ್ಚ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ನಾಟ್ ಫೌಂಡ್, ದೇರ್ ಆರ್ ನೋ ರೆಕಾರ್ಡ್ಸ್ ಫೌಂಡ್ ವಿತ್ ಯುವರ್ ಸರ್ಚ್ ಅಂತ ಇದೆ. ಅಂದರೆ ಇದು ಯಾವುದೇ ರೀತಿಯ ಫೇಕ್ ಅಲ್ಲ, ಅಂದರೆ ಯಾರು ಕೂಡ ಸೈಬರ್ ಕ್ರೈಮ್ನಲ್ಲಿ ಕಂಪ್ಲೇಂಟ್ ಮಾಡಿಲ್ಲ ಅಂತ ಅರ್ಥ. ಸೊ ಯಾರಿಗಾರು ಸ್ಕ್ಯಾಮ್ ಏನಾದರೂ ಆಗಿತ್ತು ಅಂದರೆ ಸೈಬರ್ ಕ್ರೈಮ್ನಲ್ಲಿ ಕಂಪ್ಲೇಂಟ್ ಮಾಡಿರ್ತಾರೆ. ಸೊ ಕಂಪ್ಲೇಂಟ್ ಆಗಿದೆ ಅಂದರೆ ಇಲ್ಲಿ ಕಂಪ್ಲೇಂಟ್ ಆಗಿರುತ್ತೆ ಅಂತ ಬಂದಿದೆ. ಸೊ ಯಾರು ಕೂಡ ಕಂಪ್ಲೇಂಟ್ ಮಾಡಿಲ್ಲ, ಅದಕ್ಕೋಸ್ಕರ ನೋ ರಿಸಲ್ಟ್ ಫೋನ್ ಅಂತ ಬಂತು, ಓಕೆನಾ. ಸೊ ನೀವು ಈ ಥರ ಯಾವುದೇ ಒಂದು ನಂಬರ್ನ ಅಥವಾ ನಂಬರ್ಗೆ ಫೋನ್ಪೇ ಮಾಡುವಾಗ ಈ ಥರ ಚೆಕ್ ಮಾಡ್ಕೊಂಬಿಡಿ, ಸೈಬರ್ ಕ್ರೈಮ್ ಆಗುತ್ತಾ ಇಲ್ವಾ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ, ಓಕೆನಾ. ಸೊ ಇಷ್ಟಾಗುತ್ತೆ ಇವತ್ತಿನೊಂದು ವಿಡಿಯೋ. ನಿಮ್ಗಡೆ ವಿಡಿಯೋ ಸೆಲೆಕ್ಟ್ ಮಾಡಿ ಇದೇ ತಿಳಿಸೋದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿಬಿಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.